ಹೆಲೋ ಫ್ರೆಂಡ್ಸ್, ಹಾಯ್. ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಧನುರ್ಮಾಸದ ಮಂಗಳವಾರ ದಿನಚರಿ ಯಾವ ರೀತಿ ಇತ್ತು ಅಂತಂದು ನೋಡೋಣ ಬನ್ನಿ. ಬೆಳಗ್ಗೆನೇ ಬೇಗ ಎದ್ದೆ. ನಾ ಎದ್ದಾಗ 5:30 ಆಗಿತ್ತು. ಇವಾಗಿನ ವೆದರಿಗೆ ಬೆಳಗ್ಗೆ ಬೇಗ ಆಗೋದಿಲ್ಲ. 7 ಗಂಟೆ 6:30 7 ಗಂಟೆ ಅಂದ್ರೂ ಇನ್ನೂ ಮಂಜು ಇರುತ್ತೆ. ಬಾಗಿಲಕ್ಕೆಲ್ಲ ಕುಂಕುಮ ಎಲ್ಲ ಹಚ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಧನುರ್ಮಾಸದಲ್ಲಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಾರೆ. ಸೊ ನಾನು ಅಷ್ಟು ಬೇಗ ಆಗಲಿಲ್ಲ, ನನಗೆ ಸ್ವಲ್ಪ ಲೇಟನೇ ಆಯಿತು. 6 ಗಂಟೆಗೆಲ್ಲ ಈ ಥರ ಮಂಜಿತ್ತು ನೋಡಿ. ಎಲ್ಲ ನಮ್ಮ ಮನೆ ಮುಂದಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ವೆದರ್. ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆದೆ. ನಮ್ಮ ಮನೆ ಪೂಜೆ ಅಂತೂ ಮಾಡೋಕ್ಕೆ ಏನೇ ಇಲ್ಲ ಅಂದರೂ 1.5-2 ತಾಸು ಟೈಮ್ ತೊಗೊತೈತಿ. ನಮ್ಮ ಮನೇಲಿ ಮಂಗಳವಾರ ಮತ್ತು ಶುಕ್ರವಾರ ಕಳಸದ ಪೂಜೆ ಮಾಡ್ತೇವೆ. ನಾವು 2 ವಾರನೂ ಮಾಡ್ತೀವಿ. ಪೂಜೆ ಮಾಡೋಷ್ಟರಲ್ಲಿ ಬೆಳಕು ಹರಿದೇ ಬಿಡ್ತು. ಅಷ್ಟರಲ್ಲೇ ಟಿಫನ್ನು ಇಡ್ಲಿ ಹಾಕಿಬಿಟ್ಟಿದ್ದೆ ನಾನು. ಇಡ್ಲಿ ಮಾಡೋದು ತುಂಬ ಲೇಟು. ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡೋದು ತುಂಬ ಟೈಮ್ ಹಿಡಿತೈತಿ. ಅದರ ಬೇರೆ ಪಾಪು ಎದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಪಟ ಮಾಡಿಕೊಂಡೆ. ಬನ್ನಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಯಾವ ಥರ ಮಾಡೋದು ಅಂತಂದು ನೋಡೋಣ. ನಿನ್ನೆನೇ ನಾನು ರವೆ ಮತ್ತು ಉದ್ದಿನಬೇಳೆ ನೆನೆ ಇಟ್ಟು ರುಬ್ಕೊಂಡಿದ್ದೆ. ನಾನು ಮಾರ್ನಿಂಗ್ ಅನ್ನೋಕ್ಕೆ ಫುಲ್ಲು ನೆಂದಿತ್ತದು. ಹಿಟ್ಟಿಗೆ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕಿ ಸ್ವಲ್ಪ ಈ ಥರ ಎಣ್ಣೆ ಹಚ್ಚಿ ಇಡ್ಲಿ ಹಾಕಿ ಬೇಯಿಸಿದರೆ ಆಯ್ತು ನೋಡಿ. ಇಡ್ಲಿ ರೆಡಿ ಆಗಿಬಿಡುತ್ತೆ. ಒಂದು 5-10 ನಿಮಿಷ ಬೆಂದರೆ ಸಾಕದು. ಪಟನೇ ಆಗಿಬಿಡುತ್ತೆ ಇಡ್ಲಿ. ಸಾಂಬಾರು ಸ್ವಲ್ಪ ಲೇಟ್ ಆಗುತ್ತೆ, ಕೈ ಹಿಡಿಯುತ್ತೆ. ಬನ್ನಿ ಈ ಕಡೆ ಸಾಂಬಾರಿಗೆ ಮಸಾಲ ತೊಗೊಂಡ್ಬಿಡೋಣ. ಈ ಥರ ಮಸಾಲ: ಬೆಳ್ಳುಳ್ಳಿ, ಚಕ್ಕೆ, ಮೆಂತ್ಯಕಾಳು, ಜೀರಿಗೆ, ನಂತರ ಈರುಳ್ಳಿ, ಒಂದು 2-3 ಲವಂಗ. ಇದಿಷ್ಟೇ ಸಾಕು ನನಗೆ ಇದು ಮಸಾಲ ಇಡ್ಲಿಗೆ. ನಂತರ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊತೀನಿ. ಹುರ್ಕೊಂಡು ಆದಮೇಲೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ ಹುರ್ಕೊಳಕ್ಕೆ. ಸ್ವಲ್ಪ ಗೋಲ್ಡನ್ ಕಲರ್ ಅಷ್ಟೇ ಬರಲಿ. ಅದು ಪೂರ್ತಿ ಹೊತ್ತಿದ್ರೆ ಸಾಂಬಾರೆಲ್ಲ ಸ್ಮೆಲ್ ಆಗುತ್ತೆ, ಹೊತ್ತು ಸ್ಮೆಲ್ ಆಗುತ್ತೆ. ನಂತರ ಈರುಳ್ಳಿನೂ ಫ್ರೈ ಮಾಡ್ಕೊಂಬಿಡೋಣ. ಇದಿಷ್ಟು ಹಾಕಿ ಮಸಾಲ ಹಾಕಿ ರುಬ್ಕೊಂಬಿಡೋಣ. ಇವಾಗ ರುಬ್ಕೊಂಡಾದಮೇಲೆ ಈ ಕಡೆಗೆ ನಾನು ಟಮಾಟಿ ಹಣ್ಣು ಹಾಗೂ ಬೇಳೆನ ಕುದಿಯಾಕಿಟ್ಟಿದ್ದೆ ನಾನು. ಇವೆರಡನ್ನು ಸ್ವಲ್ಪ ಕುದ್ದಾವಿಲ್ಲ ನೋಡೋಣ. ಕುದ್ದಿದೆ. ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟು ಅದ ಮಸಾಲೆ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಯಾಕೆಂದರೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ಹಾಕ್ಬೋದು. ಸೊ ನಾನು ಬೇಳೆ ಹಾಕೀನಿ, ತೊಗರಿ ಬೇಳೆ ಹಾಕೀನಿ. ಸೊ ಕಡಲೆ ಹಿಟ್ಟು ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಕಾಳು, ಜೀರಿಗೆ, ಕರಿಬೇವು, ನಂತರ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಈ ಥರ ಆಗಿದೆ ಮಸಾಲ ಅದು. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ನಂತರ ಧನಿಯಾ ಪುಡಿ, ನಂತರ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ.
ಇದಿಷ್ಟೆಲ್ಲ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಹಸಿ ಸ್ಮೆಲ್ ಹೋಗಲಿ, ಎಣ್ಣೆ ಒಳಗೆ ಸ್ವಲ್ಪ 5 ನಿಮಿಷ ಫ್ರೈ ಆಗಲಿ ಅದು. ನೋಡಿ, ನೀವು ಒಂದ್ಸಲ ಈ ಥರ ಮಾಡಿ ಸಾಂಬಾರು ಇಡ್ಲಿಗೆ ತುಂಬ ಟೇಸ್ಟ್ ಆಗುತ್ತೆ. ಸಾಂಬಾರು ಮಾತ್ರ ಟ್ರೈ ಮಾಡಿ ನೋಡಿ ಒಂದ್ಸಲ. ಈ ಕಡೆ ಕುದಿಸ್ಕೊಂಡಿದ್ವಲ್ಲ ಬೇಳೆನ ಹಾಕ್ಬಿಡೋಣ. ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ರಿಂದ 10 ನಿಮಿಷ ಕುದ್ರೆ ಸಾಂಬಾರು, ಇಡ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇವತ್ತಿನ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.